ರಾಜ್ಯದ ಬಡ ಜನರಿಗೆ ಅದೇ ರೀತಿ ನಿರ್ಗತಿಕರಿಗೆ ಸೂರನ್ನು ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಬೃಹತ್ ಸಮಾವೇಶವನ್ನು ಅದೇ ರೀತಿ ಮನೆಗಳನ್ನು ಬರೋಬ್ಬರಿ 42,000 ಮನೆಗಳನ್ನು ಬಡ ಜನರಿಗೆ ಹಸ್ತಾಂತರಿಸುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಈಗ ಅಣಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಸಚಿವ ಜಮೀರ್ ಅಹಮದ್ ಅದೇ ರೀತಿ ಪ್ರಸಾದ್ ಅಬ್ಬಯ್ಯವರ ಒಂದು ಉಭಯ ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶ ನಾಳೆ 24ರಂದು ನಡೀತಾ ಇದೆ. ನನ್ನ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಅದೇ ರೀತಿ ಶಾಸಕ ಪ್ರಸಾದ್ ಅಬ್ಬಯ್ಯವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಬೃಹತ್ ಸಮಾವೇಶ ಮಾಡ್ತಾ ಇದ್ದೀರಿ. ಒಂದು ಕಡೆ ಏಕಕಾಲಕ್ಕೆ 42,000 ಮನೆಗಳನ್ನು ಹಸ್ತಾಂತರ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸಮಾವೇಶನ ಮಾಡ್ತಾ ಇದ್ರಿ. ಯಾವೆಲ್ಲ ರೂಪುರೇಷೆಗಳನ್ನು ಹಾಕೊಂಡಿದ್ದೀರಿ? ಈಗ ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. BJP 4 ವರ್ಷ ಸರ್ಕಾರ ಇತ್ತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಂಡಿದ್ದಾರೆ. ಬರೀ ಕೊಡ್ತಾರದು ಎಷ್ಟು? 18,000. ನಾನು ಭಾಳ ಸತಿ ಸದನದಲ್ಲಿ ಹೇಳಿದ್ದೀನಿ, BJP ಸ್ನೇಹಿತರಿಗೆ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ನಿಮ್ಮ ಸರ್ಕಾರದಲ್ಲಿ ಏನು ಮಾಡಿಸಿ ಅದು ಅಂತ. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಮಾಡಿಲ್ಲ. ನಾವು ನಿರೀಕ್ಷೆ ಇಟ್ಟಿದ್ವಿ. ಮೊನ್ನೆ ಭಾಳಷ್ಟು ಇದ್ದಲ್ಲಿ GST ಭಾಳಷ್ಟು ಕಡಿಮೆ ಮಾಡಿದ್ರು. ಇದ್ರಲ್ಲಿ ಮನೆಗಳದ್ದು ಮಾಡ್ಬೋದು ಅಂತ ನಾನು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೆ, ಮಾಡಿಲ್ಲ. ಆ ಕಾರಣಕ್ಕೆ 7.5 ಲಕ್ಷ ರೂಪಾಯಿ ಆಗ್ತದೆ ಕಾಸ್ಟು. 7.5 ಲಕ್ಷದಲ್ಲಿ 3 ಲಕ್ಷ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕು. ಟೋಟಲ್ ಒಟ್ಟಾಗಿ 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿದ್ದು 7,400 ಕೋಟಿ. ಬರೀ 8 ವರ್ಷದಲ್ಲಿ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000, 15,000 ಆದಮೇಲೆ ಬಡವ್ರು ಕೊಡೋಕ್ಕೆ ಪಾಪ ಸಾಧ್ಯ ಆಗಲ್ಲ. ಆಗ ಎಲ್ಲ ಕಡೆ ಮನೆ ಅನ್ಕಂಪ್ಲೀಟಾಗಿ ನಿಂತಿತ್ತು. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ಪ್ರಸಾದ್ ಅಬ್ಬಾಯ್ ಅವರು ಚೇರ್ಮನ್ ಆದಮೇಲೆ ನಾವು ಭಾಳ ಸ್ಲಮ್ಗಳಿಗೆ ಭೇಟಿ ಕೊಟ್ವಿ. ಭೇಟಿ ಕೊಡೋಕೆ ಏನಾಯಿತು, ನಮಗೆ ಭಾಳ ಸ್ಲಮ್ಮಲ್ಲಿ ಏನಾಗಿದೆ, ಎಲ್ಲಿ ಮನೆ ಡೆಮಾಲಿಷ್ ಮಾಡಿ ಏನಾಗಿದೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ದುಡ್ಡು ತೊಗೊಂಡು ಕಾಂಟ್ರಾಕ್ಟ್ಗಳು ಏನು ಮಾಡಿದ್ದಾರೆ, ಒಂದು ಪಿಲ್ಲರು ಒಂದು ಪಾಯ ಹಾಕಿ ಬಿಟ್ಬಿಟ್ಟವ್ರೆ. ಈ ಜನ ಏನು ಮಾಡೋರು ಪಾಪ ನಿರೀಕ್ಷೆ ಇಟ್ಕೊಂಡು ಇವತ್ತು ಮನೆ ಆಗ್ತದೆ, ನಾಳೆ ಮನೆ ಆಗ್ತದೆ. ಅಲ್ಲೇ ಪಕ್ಕದಲ್ಲೇ ಸಣ್ಣ ಟಾರ್ಪಲ್ ಹಾಕಿ 3 ಜನ 4 ಜನ ಜೀವನ ಮಾಡ್ತಾಯಿದ್ವಿ. ನೋಡಿ ಕಣ್ಣಲ್ಲಿ ನಮ್ಮ ನೀರು ಬಂತು. ಆಮೇಲೆ ಏನಾಯ್ತು, ನಾವು ಫೈನಾನ್ಸ್ ಅವ್ರಿಗೆ ಹೆಂಗನ ಮಾಡಿ ವಿಶ್ವಾಸಕ್ಕೆ ತೊಗೊಳ್ಬೇಕಂತ ಅತೀಕ್ ಸಾಹೇಬ್ರು ಇದ್ದರು, ಫೈನಾನ್ಸ್ ಸೆಕ್ರೆಟ್ರಿ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೂ ಸ್ಲಮ್ಗಳಿಗೆ ಭೇಟಿ ಕೊಟ್ಟೆ. ಭೇಟಿ ಕೊಟ್ಟಾದಮೇಲೆ ನಾನು ಪ್ರಸಾದ ಬ್ಯಾಗ್ ಕೂತ್ಕೊಂಡು ಮಾತಾಡಿದ್ವಿ. ಇದು ಹೆಂಗಪ್ಪ, ಗ್ಯಾರಂಟಿಗಳಲ್ಲಿ 55,000 60,000 ಕೋಟಿ ಆಗ್ತದೆ, ಇದ್ದಲ್ಲಿ 7,400 ಕೋಟಿ ಹೆಂಗೆ ಮನೆ ಮುಖ್ಯಮಂತ್ರಿಗೆ ಹೋಗಿ ಕೇಳೋದು ಅಂತೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದ್ವಿ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಬಡವ್ರ ಕೈಯಲ್ಲಿ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್. ಜನ ಎಲ್ಲ ಬೀದಿಯಲ್ಲಿದ್ದಾರೆ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಅವ್ರ ಮನೆಗಳು ಕಟ್ಕೊಡ್ಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಪಾಪ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಪ್ರಸಾದ್ ಹೇಳ್ತಾರೆ ಸತ್ಯ ಕಣೋ, ಆ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು 4 ಲಕ್ಷ ಸರ್ಕಾರ ವತಿಯಿಂದ ಕೊಡ್ತೀನಂತ ಫೆಬ್ರವರಿಲಿ 24 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 24 ಮಾರ್ಚಲ್ಲಿ ನಾವು 36,789 ಮನೆ ಕೊಟ್ವಿ. ಇದು 2ನೇ ಹಂತದಲ್ಲಿ 42,345 ಮನೆ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು. ಈಗ ಹುಬ್ಳಿ ಧಾರವಾಡದು 2,700 ಮನೆಯೇ. ಈಗ ಇಲ್ಲಿ ಏನು ಕೊಡ್ತಾಯಿದ್ದೀವಿ, 1,800ರಲ್ಲಿ 1,008 ಮನೆ. ಆ ಥರ ತುಮಕೂರಲ್ಲೂ ಕೊಡ್ತಾಯಿದ್ದೀವಿ, ಬೆಂಗಳೂರು ಸಿಟಿಯಲ್ಲಿ ಕೊಡ್ತಾಯಿದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾಯಿದ್ದೀವಿ. ಅಂದರೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ನಾವು 2 ಲಕ್ಷ ಜನ ಸೇರಿಸ್ಬೇಕಂತ ಇದ್ವಿ. ನಾನು ಗದಗಕ್ಕೆ ಹೋಗಿದ್ದೆ, ಮೊನ್ನೆ ಹಾವೇರಿಗೆ ಹೋಗಿದ್ದೆ. ಗದಗಲ್ಲಿ HK ಪಾಟೀಲ್ ಸಾಹೇಬ್ರು ಇದ್ದರು. ಎಲ್ಲೋದ್ರೂ ಜನ ಅಲ್ಲಲ್ಲೇ ನಿಂತ್ಕೊಳ್ತಾಯಿದ್ರು. ನಾವು ಅವ್ರು ವಿಶ್ ಮಾಡ್ತಾವ್ರು ಅಂತ ಹೇಳ್ಬಿಟ್ಟು ಅವ್ರು ವಿಶ್ ಮಾಡುವಾಗ, ಸಾರ್ ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ವಿ ಸರ್, ಎಂಥ ಮನೆ ಕಟ್ಟಿದ್ದೀರಾ ಸರ್, ಆ ಮನೆ ಕಟ್ಟಿದ್ದು ನೋಡಿಬಿಟ್ಟು ನಮ್ಗೆ ತುಂಬ ಖುಷಿಯಾಗಿ ಸರ್, ಆ ಕಾರ್ಯಕ್ರಮ ನಾವು ಬರ್ತೀವಂತ ಯುವಕರು, ಸ್ಪೆಷಲಿ ಯುವಕರು ಭಾಳಷ್ಟು ಕಡೆ. ನನ್ನ ಅನಿಸಿಕೆ ಆ ಜೋಶ್ ಜನಗಳದ್ದು ನೋಡಿ ನನ್ನ ಅನಿಸಿಕೆ ಕನಿಷ್ಠ ಒಂದು 3 ಲಕ್ಷ ಜನ ಸೇರ್ತಾ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ತಾವು ಇಲ್ಲೇ ಕಳೆದ 1 ವಾರದಿಂದ ಬೀಡುಬಿಟ್ಟಿದ್ದೀರಿ. ಪ್ರಸಾದ್ ಅಬ್ಬಯ್ಯವರು ತಾವು ಕೂಡ ಸಾಕಷ್ಟು ರೂಪುರೇಷೆಯನ್ನು ಹಮ್ಮಿಕೊಂಡಿದ್ರಿ. ಆದರೆ ಒಂದು ಕಡೆ BJP ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನವರು, ಕಾಂಗ್ರೆಸ್ನ ಕಾರ್ಯಕ್ರಮವನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮುಂಚೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಲಾಗಿತ್ತು ಅಂತಕ್ಕಂಥ ಕೆಲವೊಂದಿಷ್ಟು ಆರೋಪಗಳು ಮಾಡ್ತಾರೆ. ನಾನು ಓಪನ್ BJP ಸ್ನೇಹಿತರಿಗೆ ಸವಾಲು ಹಾಕಿದ್ದೀನಿ. ನಿಮ್ಮ BJP ಅವಧಿಯಲ್ಲಿ 4 ವರ್ಷದಲ್ಲಿ 2019ಇಂದ ಹಿಡ್ಕೊಂಡು 2023ವರೆಗೂ BJP ಸರ್ಕಾರ ಇತ್ತು.
ಭಾಳ ಸತಿ ಇವತ್ತಿಂದ ಅಲ್ಲ 2 ತಿಂಗಳಿಂದ ನಾನು ಭಾಳ ಸತಿ ಬಿ ಜೆ ಪಿಯವ್ರಿಗೆ ಸವಾಲನ್ನು ಹಾಕಿದ್ದೀನಿ. ನಿಮ್ಮ ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ ಏನಾರ ಒಂದು ಮನೆ ಸ್ಯಾಂಕ್ಷನ್ ಮಾಡಿ, ಒಂದು ಮನೆ ನೀವೇನಾರು ಕಟ್ಟಿದರೆ ನಾನು ರಾಜಕೀಯದಿಂದ ನಿರ್ವಹಣೆ ತೊಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ, ಅವ್ರ ಉತ್ತರ ನಾನು ಕೊಡ್ಬೇಕು, ಅವ್ರು ಕೊಡಬೇಕಾ? ಎಲ್ಲ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಮಾತಾಡ್ತಾರೆ, ಈ ವಿಚಾರ ಮಾತಾಡ್ಬೇಕು ತಾನೆ. ನಾನು ಅಕ್ಟೋಬರಿಂದ ಕೊಪ್ಪಳದಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲೇ ಹೇಳಿದೆ. ನಾನು ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇದ್ದೀನಿ, ನಾನು ಬಿ ಜೆ ಪಿಯವರು ಏನಾರು ಸಾಬೀತುಪಟ್ಬಿಟ್ರೆ ಒಂದು ಮನೆ ಏನಾರು ಕೊಟ್ಟಿದ್ದರೆ ನಾನು ರಾಜಕೀಯದಿಂದ ನಿರ್ವಹಣೆ ತೊಗೊಳ್ತೀನಿ. ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಇದ್ದೀನಿ, ಸಾಯಂಕಾಲನೇ ರಾಜ್ಪಾಲರ ತವಾಗ ರಾಜೀನಾಮೆ ಕೊಡ್ತೀನಿ ಅಂದರು. ಆಮೇಲೆ ಸೋಮಣ್ಣ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತಲ್ಲ. ಪಾಪ ವಿ ಸೋಮಣ್ಣ ಅವರು, ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಂಬಾಯಿತವನು ಪ್ರಯತ್ನ ಮಾಡಿದ್ರು. ನಮ್ಮದೇನು ಪ್ರಸಾದ ಹಬ್ಬ ಇದು ನಮ್ಮ ಚಿಂತನೆ ಇತ್ತು, ಅದೇ ಥರ ಸೋಮಣ್ಣದು ಇತ್ತು. ಪಾಪ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಅವರು ಒಪ್ಪಲಿಲ್ಲ, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಒಪ್ಪಲಿಲ್ಲ. ಅವ್ರಿಗೇನಾಗಿದೆ, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಮನೆಗಳು ಕೊಡ್ತಾಯಿದ್ದೀವಿ, ನಾವು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲಲ್ಲ, ಇವ್ರು ಕೊಟ್ಬಿಡ್ತಾವ್ರೆ ಅಂತ ಹೊಟ್ಟೆ ಕಿಚ್ಚುಪಡ್ತಾವ್ರೆ ಅಷ್ಟೇ. ಅವ್ರು ಮಾಡಬೇಕಾಗಿದ್ದ ಕಾರ್ಯಕ್ರಮ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಮ್ಮ ಗ್ಯಾರಂಟಿ ಒತ್ತಡದಲ್ಲೂ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇದು ಒಪ್ಕೊಂಡು ಈ ಮನೆಗಳು ಕೊಡ್ತಾಯಿದ್ದೀವಿ. ಬರೋ ತಿಂಗಳಲ್ಲಿ ಇನ್ನೂ ಒಂದು 2-3 ತಿಂಗಳಾದಮೇಲೆ, ಈಗ ನಾವು ಜನವರಿಯಲ್ಲಿದ್ದೀವಿ, ಏಪ್ರಿಲ್ ಮೇದಲ್ಲಿ ಇನ್ನೂ 30,000 ಮನೆಗಳು ರೆಡಿ ಮಾಡ್ಕೊಂಡಿದ್ದೀವಿ ನಾವು ಕೊಡೋಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 1,80,000ದಲ್ಲಿ 80,253 ಮನೆಯಲ್ಲಿ 26 ಡಿಸೆಂಬರ್ ಒಳಗಡೆ 1,18,000 ಮನೆಗಳು ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಹಂತದಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಲ್ಲಿ ಕೊಡ್ತೀವಿ ನಾವು. ಇದಿಷ್ಟು ಸಚಿವ ಜಮೀರ್ ಅಹಮದ್ ಅವರ ಮಾತು. ಇನ್ನು ಪ್ರಸಾದ್ ಅಬ್ಬಾಯಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ್ಯಾವ ಭಾಗದಿಂದ ಈ ಒಂದು ಸಮಾವೇಶಕ್ಕೆ ಜನ ಬರ್ತಾರೆ, ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ? ಅದೇ ಸುಮಾರು 2 ಲಕ್ಷ ಜನಸಂಖ್ಯೆ ಮೇಲಾಗ್ತದೆ. ಇದು ವಿಶೇಷವಾಗಿ ಎಲ್ಲನೂ ಧಾರವಾಡ ಜಿಲ್ಲೆಯಿಂದನೇ ಮೊಬಿಲೈಸ್ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಪಕ್ಕದ ಡಿಸ್ಟಿಕ್ಕು ಹಾವೇರಿ ಆ್ಯಂಡ್ ಗದಗ್ಲಿಂದನೂ ಕೂಡ ಸ್ವಲ್ಪ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಮೇಜರ್ ಎಲ್ಲ ಕೂಡ ಆರ್ಗನೈಸ್ ಆಗುವಂಥದ್ದು ಧಾರವಾಡ ಜಿಲ್ಲೆಯಿಂದನೇ ಆಗುವಂಥದ್ದು. ಕಡೆ ಬಿ ಜೆ ಪಿ ಆರೋಪಕ್ಕೆ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಇದು ಮಾಡಿದ್ದಾರೆ ಸರ್, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತಾವೇನು ಹೇಳ್ತೀವಿ? ಅವರು ಸುಳ್ಳೆ ಅವ್ರ ಮನೆ ದೇವರು, ಬಿ ಜೆ ಪಿಯವರು ಅಂದರೆ ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳಿನ ಸರ್ದಾರರು. ಅವ್ರು ನೋಡಿ ಎಷ್ಟು ಬಂಡ್ರಂದ್ರೆ, ನಾವು ಸ್ಯಾಂಕ್ಷನ್ ಮಾಡಿದಂಥ ಮನೆಗಳು, ನಾವು ಕಟ್ಟಿದಂಥ ಮನೆಗಳನ್ನ, ನಮ್ಮ ಕಾಲಾವಧಿಯಲ್ಲಿ ಭೂಮಿ ಪೂಜೆ ಮಾಡಿದಂಥ ಕಾರ್ಯಕ್ರಮಗಳನ್ನು ಕೂಡ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥದ್ದು. ಇಲ್ಲ ನಮ್ಮ ಕಾಲದಲ್ಲಾಯಿತು, ಬಿ ಜೆ ಪಿ ಕಾಲದಲ್ಲಾಯಿತು, ಯಡಿಯೂರಪ್ಪ ಶಂಕುಸ್ಥಾಪನೆ, ಬರೀ ಸುಳ್ಳು ಹೇಳ್ತಾರೆ. ಇವೆಲ್ಲ ಕೂಡ ನಮ್ಮ ಅವಧಿಯಲ್ಲೇ ಆಗಿದ್ದು. ಮತ್ತು ಇದಕ್ಕೆ ಸಂಪೂರ್ಣವಾಗಿ 7.5 ಲಕ್ಷದಲ್ಲಿ 5.5 ಲಕ್ಷ ರೂಪಾಯಿ ಕೂಡ ಈ ಸ್ಟೇಟ್ ಗೌರ್ಮೆಂಟಿಂದನೇ ಸಿಕ್ಕಿದ್ದು. ಅವರಿಂದನೂ ಏನೇನಿಲ್ಲ, 1.5 ಲಕ್ಷ ಅಂತೇಳಿ ಹೇಳ್ತಾರೆ. ಜಿ ಎಸ್ ಟಿ ಹಾಕಿ ತಕ್ಕೊಂಡು ಅವ್ರು ಕೊಡೋ ಅಂಥದ್ದು ಬರೀ 20,000. ಇವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಲ್ಯಾಂಡ್ ನಮ್ಮದು, ಒಂದು ಮನೆಗೆ 5.5 ಲಕ್ಷ ರೂಪಾಯಿ ನಮ್ಮದು, ಕಟ್ಟಿಸಿದ್ದು ನಾವು, ಭೂಮಿ ಪೂಜೆ ಮಾಡಿದ್ದು ನಾವು, ಸ್ಕೀಮು ನಮ್ಮದು, ಎಲ್ಲ ಇದ್ದರೂ ಕೂಡ ಇಂಥ ಬಂಡ್ರ ನಾನಂತೂ ನೋಡಲಿಲ್ಲ ಬಿ ಜೆ ಪಿಯವರು. ಇವತ್ತು ಏನೋ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಬಿಟ್ಟು ಜನರಿಗೆ ತಪ್ಪು ಮಾಹಿತಿ ಕೊಡೋದು. ಇಡೀ ಅವರು ಅಧಿಕಾರ ಪಡೆದಿದ್ದೇ ಈ ರೀತಿ ಪಡೆದಾರೆ. ಎಲ್ಲ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಇದೇ ಹಣೆ ಬರ ಅವ್ರದ್ದು ಬಿ ಜೆ ಪಿಯವರಿಗೆ. ಇದಿಷ್ಟು ಉಭಯ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು, ಅದೇ ರೀತಿ ಪ್ರಸಾದ್ ಅಬ್ಬಾಯಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.